ದಾನಮ್ಮ ದಾನಮ್ಮ ದಾನಮ್ಮ. ಯಾವ ದಾನಮ್ಮ? ಎಲ್ಲಿ ದಾನಮ್ಮ? ಅಡವಿ ದೆವ್ವ ಬಂದು ಊರ್ ದೆವ್ವನ್ನ ಓಡಿಸಿತ್ತಂತೆ. ಯಾವ್ದಿಕ್ಕೋ ಯಾವ್ದೆಸೇನೋ ಅಂತ ಒಂದು ಹೆಂಗಸು 10-20 ಜನ ದಂಡ ಪಿಂಡಗಳನ್ನ ಕಟ್ಕೊಂಡು ಚೋರು ಪಾರು ಮಾಟ ಮಂತ್ರ ಮಾಡ್ತಾ ನಾನೇ ಪಾರ್ವತಿ ಅಪರಾವತಾರ ಅಂತ ಹೇಳ್ಕೊಂಡು ಹಿಂಬಾಲಕರ ಕೈಯಿಂದ ಡಂಗೂರ ಹೊಡೆಸ್ಕೊಂಡು ಊರೂರ್ ಸುತ್ತರೆಲ್ಲ ದೇವರಾಗದಿಲ್ರಲೇ. ಓಹೋ, ಅವಳು ಬರ್ತಾಳೆ ಅಂತಾನೆ ಬೆಳಗಿಂದ ನೀವು ಶಿಸ್ತಿನ ಸಿಪಾಯಿ ತರ ಕಾಯ್ತಾ ಇದ್ದೀರಾ? ನಿಮ್ಗೇನು ಮಾಡೋದಕ್ಕೆ ಬೇರೆ ಬದುಕಿಲ್ವಾ? ಹೋಗ ಕೆಲಸ ನೋಡೋಗಿ. ತಮ್ಮಣ್ಣ, ಏನು ನಿನಗ್ ಬೇಡವಾದ್ರೆ ನೀನ್ ಸುಮ್ಮನಿರು. ಬೇರೆಯವ್ರ ನಂಬಿಕೆ ಮೇಲೆ ನಿನ್ನ ಅಧಿಕಾರ ಬೇಡ. ಹಾಗೆಲ್ಲ ನಾಸ್ತಿಕನಾಗಿ ಮಾತಾಡಬಾರ್ದು. ಏನ್ರಿ ಧರ್ಮಯ್ಯ, ನನಗೆ ನೀತಿ ಪಾಠ ಹೇಳಕ್ ಬರ್ತಾ ಇದ್ದೀರಾ ನೀವು? ರೇ, ನಾನು ನಾಸ್ತಿಕ ಏನ್ರಿ? ಭೇಷ್, ಬಹಳ ಚೆನ್ನಾಗಿ ಹೇಳಿದ್ರಿ. ಈ ನಾಸ್ತಿಕನ ಹಣದಿಂದಾನೆ ಈ ಗುಡಿ ಗೋಪುರಕ್ಕೆಲ್ಲ ಸುಣ್ಣ ಬಣ್ಣ ಆಗಬೇಕು. ನೀವು ಜಾತ್ರೆ ಉತ್ಸವ ಮಾಡ್ತೀನಿ ಅಂದ್ರೆ ಈ ನಾಸ್ತಿಕನೇ ಹಣ ಕೊಡಬೇಕು. ಹಾಗೆ ಕಾ ಅಂದ್ರೂ ನನ್ ಕೇಳೆ ಕಾ ಅನ್ಬೇಕು, ಕೋಳಿ ಕೂ ಅಂದ್ರೂ ನನ್ ಕೇಳೆ ಕೂ ಅನ್ಬೇಕು. ಹಾಗ್ಲೂ ರಾತ್ರಿ ಕತ್ತೆ ತರ ದುಡಿಯೋದಕ್ ನಾನು ಹಾರ ತುರಾಯಿಗಳೆಲ್ಲ ಆ ಅಲಮಾರಿ ಕತ್ತೆಗಳಿಗ. ತಮ್ಮಣ್ಣ, ಹಾಗೆಲ್ಲ ಸಾಧು ಸತ್ಪುರುಷನ್ನ ನಿಂದಿಸಬೇಡ. ನಿನಗ್ ಬೇಡವಾದ್ರೆ ನೀನ್ ಸುಮ್ಮನಿರು ಅಂತ ಹೇಳಿದ್ನಲ್ಲ. ನಿನ್ನ ನಂಬುವಂತ ಇಲ್ಲಿ ಯಾರು ಬಲವಂತ ಮಾಡ್ತಿಲ್ಲ. ಕತ್ಲೆಯಲ್ಲಿರೋರ್ಗೆ ಏನ್ ಗೊತ್ತಾಗತ್ತೆ ಬೆಳಕಿನ ಮಹಿಮೆ? ಅಂದ್ರೆ ನಿಮ್ಮ ಮಾತಿನ ಅರ್ಥ ನಮ್ಮವ್ವ ಖಗ್ರಾಸ್ ಕತ್ಲೆಲಿ ಅಂದ್ರೆ ಅಮಾವಾಸ್ಯೆ ಅರ್ಧ ರಾತ್ರಿಯಲ್ಲಿ ಹೆತ್ತಿದ್ದಾಳೆ ಅಂತಲ್ಲ? ಅಲ್ರಿ, ಅಲ್ಲ, ಮಠ ಮಧ್ಯಾಹ್ನ ಉರಿ ಬಿಸಿಲಿನಲ್ಲಿ ನನ್ನ ಹೆತ್ತಿದ್ದಾಳೆ. ಬೆಳಕಿನ ಬಗ್ಗೆ ನೀವು ನನಗ್ ಪಾಠ ಮಾಡ್ಬೇಡ್ರಿ. ರೀ ತಿಮ್ಮಣ್ಣ, ನಿಮ್ಮನ್ನ ಕೇಳಿ ಕಾ ಅನ್ನೋ ಕಾಗೇನೆ ನಿಮ್ ಬೆನ್ ಮೇಲೆ ಹೇಸಿಯ ಮಾಡಕ್ ನೋಡ್ಕೊಳ್ರಿ. ಸುಮ್ನಿರೋ. ನೋಡಿದ್ರ ತಮ್ಮಣ್ಣ, ನಮ್ಮ ಬೆನ್ ಹಿಂದೆ ಬಂಗಾರ ಇದೆಯೋ ಮಣ್ಣಿದೆಯೋ ಅಂತ ತಿಳ್ಕೊಳ್ಳೋ ಶಕ್ತಿ ನಮ್ಮ ನಿಮ್ಮಂಥವ್ರಿಗಿಲ್ಲ. ಇನ್ನ ಬೂದಿ ಮುಚ್ಚಿದ ಕೆಂಡದಂತಿರೋ ಸತ್ಯ ಶರಣರ ಪರೀಕ್ಷೆ ನಮಗೆ ಯಾಕೆ ಹೇಳಿ? ಸುಮ್ನೆ ದಾನಮ್ಮ ತಾಯಿಗೆ ಶರಣಾಗಿ ಕ್ಷಮೆ ಕೇಳಿ. ಆಹಾ, ಬಾಪ ಧರ್ಮಪ್ಪ ಬಾ. ಎಷ್ಟು ದಿವಸದಿಂದ ಕಾದಿದ್ದಿ ಈ ವಿಷಯ ಇಕ್ಕೋದಿಕ್ಕೆ? ನೀವ್ ಹೇಳ್ದಂಗೆಲ್ಲ ತಲೆ ಆಡ್ಸೋದಕ್ಕೆ ನಾನು ಕೋಲೆ ಬಸುವನು ಅಲ್ಲ, ಬುಡ್ಬುಡ್ಕೆವನು ಅಲ್ಲ. ಬುಡುಬುಡು ಕಣ್ಣ, ಬುಡದಲ್ಲಿ ಸಣ್ಣ, ಕೋಳಿ ಪಿಳ್ಳೆ, ಕೊಡಬೇಕಣ್ಣ, ಹಳೆಯದು ಬಳೆಯದು ಮುಟ್ಟೋಕಿಲ್ಲ, ಹೊಸಾದ ಕಂಡ್ರೆ ಬಿಡೋಕಿಲ್ಲ. 4 ಮಾತು ಹೇಳ್ತೀನಿ ಕೇಳ್ತೀಯ ಅಣ್ಣ? ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ನುಡಿತೈತೆ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ತಲೆಗೆ ಪೇಟ ಕಟ್ಟಿ ಬಣ್ಣದ ಸೀರೆ ಹೆಗಲ ಮೇಲೆ ಹಾಕಿದ್ರ ಹಂಗೆ ಕಾಣ್ತೀರಿ. ಯಾಕಲೇ ಕಂಬಳೆ ಹುಳ, ಗಟ್ಟಿಯಾಗಿ ಹಿಂಡಿದ್ರೆ ಒಂದು ಬಗ್ಸೆ ರಕ್ತ ಬರೋದಿಲ್ಲ. ಎಷ್ಟು ರೀತಿಯಲ್ಲಿ ಯಾರಿಗೋ ರೋಗ ಬಂದ್ರೆ ಯಾರೋ ಮತ್ ತಿಂದಿದ್ರಂತೆ. ಹೋಗಿ ಎಲ್ಲ ಬದುಕು ನೋಡೋಗಿ. ನಾವು ದಾನಮ್ಮ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಮ್ಮನ್ನ ಯಾಕೆ ಹೋಗು ಅಂತ ಹೇಳ್ತಾ ಇದ್ದೀರಾ? ಶಾಂತಿ ಶಾಂತಿ ಶಾಂತಿ. ತಮ್ಮಣ್ಣ, ಎಲ್ರೂ ಹೋಗಿ ಹೋಗಿ ಅಂತ ಹೇಳ್ತಿದ್ಯಲ್ಲ, ಒಂದ್ಸಾರಿ ಅಲ್ಲಿ ನೋಡು ಯಾರು ಬರ್ತಿದ್ದಾರೆ ಅಂತ. ಅವ್ರೊಬ್ಬರನ್ನ ಮನೆ ಕಳಿಸು, ಆಮೇಲೆ ನಾವೆಲ್ಲ ಹೋಗ್ತೀವಿ. ಎಲ್ರು ಮನೆ ಕಳ್ಸೋ ಯೋಗ್ಯತೆ ಇರೋ ನನಗೆ ಒಬ್ಬರನ್ನ ಕಳ್ಸಕ್ಕಾಗಲ್ವಾ? ಯಾಕೆ ತಿಮ್ಮಣ್ಣ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ? ಇವರು ನಿನ್ನ ಹೆಂಡ್ರು. ಸಾಕು ಸುಮ್ಮನೆ ಇರೋ. ಅವಳ ಜೊತೆ ನಾನು 20 ವರ್ಷ ಸಂಸಾರ ಮಾಡಿದ್ದೀನಿ. ನನಗೆ ಹೇಳ್ತಾನೆ ಇವಳು ನಿನ್ ಹೆಂಡ್ರು ಅಂತ. ಗಿರ್ಜಾ, ಏನೇ ಇದು? ಇದೇನಿದು ನಿನ್ ವೇಷ? ಕೊಳಗೇನೋ ಕಟ್ಕೊಂಡಿದ್ಯಾ? ಏನ್ ನಿನ್ ಅವತಾರ? ಸುಮ್ನೆ ಇರಿ. ಇದು ಅವತಾರ ಅಲ್ಲ, ಸದಾಚಾರ. 3 ದಿನದಿಂದ ನನ್ ಮಗು ಜ್ವರ ತಾಪದಿಂದ ಸತ್ತೇ ಹೋಗ್ತಿತ್ತು. ಆ ನನ್ ತಾಯಿ ದಾನಮ್ಮ ನನ್ ಮಗುನ ತನ್ ತೊಡೆ ಮೇಲೆ ಹಾಕೊಂಡು ಇಡೀ ರಾತ್ರಿ ಸೇವೆ ಮಾಡಿ ಮಗುನ ಬದುಕಿಸ್ಕೊಟ್ಟಿದ್ದಾಳೆ. ಆ ತಾಯಿಯ ಸರಳವಾದ ಅಮೃತದಂತಹ ಮಾತು, ಆಡಂಬರವಿಲ್ಲದ ಪೂಜೆ ನನಗೆ ಸರಿ ಅನಿಸ್ತು. ಅದಕ್ಕೆ ಲಿಂಗ ಧಾರಣೆ ಮಾಡಿಸ್ಕೊಂಡು ದೀಕ್ಷೆ ಪಡ್ಕೊಂಡು. ಅಯ್ಯೋ ಅಯ್ಯೋ ಲೇ, ನನಗೆ ತಿರುಗಿ ಬಿದ್ದಲೆ. ನೀನು ನನ್ನ ಹೆಂಡತಿ ಕಡೆ, ನನ್ನ ಹೆಂಡತಿ ಆಗೋಯ್ತು, ಸರ್ವನಾಶ ಆಗೋಯ್ತು. ಆ ಹಿರಣ್ಯಕಶಿಪುಗೆ ಪ್ರಹ್ಲಾದ ತಿರುಗಿ ಬಿದ್ದಂಗೆ ನೀನು ಪ್ರಹ್ಲಾದಿ ನನಗೆ ತಿರುಗಿ ಬಿದ್ದಲೆ. ಹಾಳಾಗೋಯ್ತು, ಈ ಹಳ್ಳಿ ಸರ್ವನಾಶ ಆಗೋಯ್ತು. ಆ ಅಮ್ಮ ಬಂದು ನಿಮ್ಗೆಲ್ಲ ಅದೇನ್ ಮೋಡಿ ಮಾಡಿದಾಳೋ, ಅದೇನ್ ಮಂಕು ಬೂದಿ ಎರ್ಚಿದಾಳೋ. ಮಂಕು ಬೂದಿ ಎರ್ಚಲು
ನಾನೇನು ಮಾಂತ್ರಿಕಳೂ ಅಲ್ಲ, ಮೋಡಿ ಮಾಡೋ ಆಟದವಳು ಅಲ್ಲ. ಇವರೆಲ್ಲರೂ ಸತ್ಯವನ್ನೇ ನಂಬಿದವರು. ಇವರ ನಂಬಿಕೆಯೇ ಇವರನ್ನು ಕಾಪಾಡಿದೆ ತಮ್ಮಣ್ಣ. ಬಾರವಾ ಮಹಾತಾಯಿ, ಬಾ. ಯಾವ ಘಳಿಗೆಯಲ್ಲಿ ಈ ಪ್ರಾಂತ್ಯಕ್ಕೆ ಕಾಲಿಟ್ಟೋ ಏನೋ, ಈ ಬಡಪಾಯಿ ಮಂದಿಗೆಲ್ಲ ತಂತ್ರ ಹೂಡಿ ಮೋಡಿ ಮಾಡಿ ಮರಳು ಮಾಡ್ಬಿಟ್ಟಿದೀಯ. ನೀನೇನ್ ಸಾಕ್ಷಾತ್ ಪಾರ್ವತಿನ? ಅಲ್ಲ. ಇಲ್ಲ ಆದಿಶಕ್ತಿನ? ಅಲ್ಲ. ಅದು ಇಲ್ಲ ಇದು ಇಲ್ಲ. ನೀನೇನು ಉದ್ಭವ ಮೂರ್ತಿನ? ಯಾವುದೂ ಅಲ್ಲ, ನಿಮ್ಮಂತೆ ಸಾಮಾನ್ಯಳು. ನಾನು ಸಾಮಾನ್ಯನೇ, ಆದ್ರೆ ನನಗೆ ಹಾಕಿದೆಲ್ಲ ಬರಲ್ಲ. ನನ್ನೊಳಗಿರೋ ಶಿವ ನಿಮ್ಮೊಳಗೂ ಇದ್ದಾನೆ. ನೀವು ಅವನ್ನ ಕಾಣಲು ಪ್ರಯತ್ನ ಮಾಡಿಲ್ಲ. ಪ್ರಯತ್ನಿಸಿದ್ರೆ ನಿಮಗೂ ಎಲ್ಲವೂ ಸಾಧ್ಯ. ಅಂದ್ರೆ ನಾನೊಬ್ಬ ಅಜ್ಞಾನಿ, ಅವಿವೇಕಿ, ದಾನ ಧರ್ಮ ಜಪ ತಪ ಒಂದೂ ಗೊತ್ತಿಲ್ಲದೆ ಇರೋ ಜಿಪುಣ ನನ್ನ ಮಗ. ದೇವರ ಬಗ್ಗೆ, ಶಾಸ್ತ್ರ ಸಂಪ್ರದಾಯದ ಬಗ್ಗೆ ನಿನಗೇನ್ ಗೊತ್ತಿದೆ ಅಂತ ಬೆಣ್ಣೆ ಒಳಗೆ ದಾರ ತೆಗೆದಂಗೆ ಮುಸ್ಕಿನ ಗುದ್ದಾಗ್ತಾ ಇದೆಯಾ ದಾನಮ್ಮ? ಅಮ್ಮ ಮಹಾತಾಯಿ, ನೀನು ನಿಂತಿದೆಯಲ್ಲಮ್ಮ ಈ ನೆಲ, ಈ ದೇವಸ್ಥಾನದ ಸುತ್ತಮುತ್ತ ಇರೋ ಜಮೀನೆಲ್ಲ ನಮ್ಮ ತಾತ ಈ ದೇವಸ್ಥಾನಕ್ಕೆ ದಾನವಾಗಿ ದೇಣಿಗೆಯಾಗಿ ಕೊಟ್ಟಂತಹ ದಾನಶೂರನ ವಂಶ ನಮ್ಮದು. ಶಿವ ಶಿವ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದೊಡೆ, ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದೆನೆನ್ನದಿರಿ ಲಿಂಗಕ್ಕೆ, ಮಾಡಿದೆನೆನ್ನದಿರಿ ಜಂಗಮಕ್ಕೆ, ಮಾಡಿದೆನೆನ್ನುವುದು ಮನದಲ್ಲಿ ಇಲ್ಲವಾದಡೆ, ಬೇಡಿದ್ದ ನೀಡುವನು ಕೂಡಲ ಸಂಗಮ ದೇವ. ಹೀಗೆ ಎಂದಿದ್ದಾರೆ ಭಕ್ತಿ ಭಂಡಾರಿ ಬಸವಣ್ಣನವರು. ಅವನು ಅಲ್ಲಿ ಹೇಳ್ದ, ನೀನು ಇಲ್ಲಿ ಹೇಳ್ತಿದೀಯ. ಅಮ್ಮ ಸೋಮನಾಥ ಸತಿ ದಾನಮ್ಮ, ಸ್ವಲ್ಪ ಹೂವ ಕೊಟ್ಬಿಡಮ್ಮ. 2 ಕಿವಿಗೂ ಇಟ್ಕೊಂಡು ನಮ್ಮಪ್ಪ ದಾರಿಗೆ ಹೋಗ್ತೀನಿ. ನಮ್ಮ ಸನಾತನ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಗಾಳಿಗೆ ತೂರಿ ನಿನ್ನದೇ ಆದ ಸಿದ್ಧಾಂತಗಳನ್ನ ಈ ಬಡಪಾಯಿಗಳ ಮೇಲೆ ಬಲವಂತವಾಗಿ ಹೇರ್ತಾ ಇದೆಯಲ್ಲ, ಇದು ಯಾವ ಧರ್ಮ ದಾನಮ್ಮ? ತಮ್ಮಣ್ಣ, ಧರ್ಮ ಕರ್ಮದ ವಿಚಾರ ಬೇಡ. ಈ ತಾಯಿ ದಾನಮ್ಮನ ಮೂರಿಗೆ ಬಂದ್ಮೇಲೆ ಮಳೆ ಬೆಳೆ ಎಲ್ಲ ಆಗಿ ನಾವೆಲ್ಲ ಸಂತೋಷದಿಂದ ಇದ್ದೀವಿ. ನೋಡು, ಸುಮ್ನೆ ರಂಪ ಮಾಡ್ಬೇಡ. ಮೊದಲು ತಾಯಿ ಹತ್ರ ಕ್ಷಮೆ ಕೇಳು. ಕ್ಷಮೆ ಕೇಳುವಂತ ಅಪರಾಧ ನಾನೇನು ಮಾಡಿಲ್ಲ ಧರ್ಮಯ್ಯ. ಅಂದ್ರೆ ನೀವೆಲ್ಲ ಕಲ್ಲನ್ನ ಬಾಯಿಗಿಟ್ಟು ಇದು ಬೆಲ್ಲ ಜಿಗಿ ಅಂದ್ರೆ ಜಿಗಿಯುವಂತ ಮೂರ್ಖ ನಾನಲ್ಲ. ಅಮ್ಮ ನಾನಮ್ಮ, ನೀನು ಸತ್ಯುಳ್ಳೆ ಶರಣೆ ಅಂತ ಈ ಮಂದಿಯೆಲ್ಲ ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಾ ಇದಾರಲ್ಲ, ಹಾಗಿದ್ರೆ ಒಂದು ಕೆಲಸ ಮಾಡು, ನನ್ನ ಆಲೆ ಮನೆಯಿಂದ ಕಬ್ಬು ತರಿಸ್ಕೊಡ್ತೀನಿ. ನೋಡು, ಈ ಕಲ್ಲು ಬಸವನಿಗೆ ಅದನ್ನ ತಿನ್ಸು, ಆಗ ನಿನ್ನ ಪಾದಕ್ಕೆ ನಾನು ಹಡೆಯಿಸ್ತೀನಿ. ಏಯ್ ಮಾದ, ಹೋಗಿ ಆಲೆ ಮನೆಯಲ್ಲಿ ಕಪ್ತಾರೋ. ಆಯ್ತಡಿ. ತಮ್ಮಣ್ಣ, ಇದೇನ್ ನೀನ್ ಅವಿವೇಕ್ತನ? ಇದು ನಿನಗೆ ಒಳ್ಳೇದಲ್ಲ. ನನ್ನ ಒಳ್ಳೇದು ಕೆಟ್ಟದ್ದು ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ದೇವರ ಹೆಸರಿನಲ್ಲಿ ಬಂಡ ಜೀವನ ನಡೆಸ್ತಾ ಇರೋ ಇಂಥವ್ರಿಗೆ ನಾನು ಕಲಿಸ್ತಾ ಇರೋ ಪಾಠ ಇದು. ಅವ್ವ ದಾನವ, ಇನ್ನೂ ಯಾಕವ್ವ ಸುಮ್ನೆ ನಿಂತಿದ್ಯಾ? ಕಬ್ಬು ಬಂದಾಯ್ತು, ಅದನ್ನ ಕಲ್ಲು ಬಸವನಿಗೆ ತಿನ್ಸವ. ಇಲ್ದಿದ್ರೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಊರ್ ಬಿಡು.